ಬಡತನದಿಂದ ಹೆಣ್ಣು ಮಕ್ಕಳು ವೇಶ್ಯೆ ಆಗ್ತಾರೆ. ಅವಹೇಳನಕಾರಿ ಹೇಳಿಕೆ ಕೊಟ್ಟ ಶಾಸಕ. ಹೌದು, ಬೀದರ್ನ ಶಾಸಕ ಶರಣು ಸರ್ಕಾರ್ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟು ವಿವಾದಕ್ಕೆ ಸಿಲುಕಿದ್ದಾರೆ. ಹೆಣ್ಣು ಕುಲ ಅವಮಾನಿಸುವಂತಹ ಹೇಳಿಕೆಯನ್ನ ಕೊಟ್ಟು ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ನಿನ್ನೆ ಬಸವ ಕಲ್ಯಾಣದಲ್ಲಿ ಬೆಳೆ ಹಾನಿ ಪರಿಹಾರಕ್ಕಾಗಿ ನಡೆದಂತಹ ಅರೆಬೆತ್ತಲೆ ಹೋರಾಟದ ಭಾಷಣ ಸಂದರ್ಭದಲ್ಲಿ ಮಾತನಾಡಿದಂತಹ ಅವರು, ಬಡತನಕ್ಕಾಗಿ ನಮ್ಮ ಹೆಣ್ಣು ಮಕ್ಕಳು ವೇಶ್ಯಾವಾಟಿಕೆ ಇಳಿತಾ ಇರುವುದನ್ನ ಸಾಕ್ಷಿ ಸಮೇತವಾಗಿ ತೋರಿಸ್ತೀನಿ ಅನ್ನೋದರ ಮೂಲಕ ಕಿಡಿಯನ್ನ ಹೊತ್ತಿದ್ದಾರೆ. ಮುಖ್ಯಮಂತ್ರಿಗಳೇ, ಕಲ್ಯಾಣ ಕರ್ನಾಟಕದ ಬೀದರ್, ಕಲಬುರಗಿ, ಯಾದಗಿರಿ ಜಿಲ್ಲೆಯೊಳಗೆ ರೈತರು ತತ್ತರಿಸಿದ್ದಾರೆ. ಪ್ರತಿ ವರ್ಷ ಬರಗಾಲ, ಮಳೆ ಹೆಚ್ಚಾದ್ರೂ ಮಳೆ ಕಡಿಮೆ ಆದ್ರೂ ಬೆಳೆಗಳು ಹಾಳಾಗಿವೆ. ಚಿಂಚೋಳಿಯಲ್ಲಿ ಎಷ್ಟೋ ಜನ ಬಡ ರೈತರು ತುತ್ತು ಅನ್ನಕ್ಕಾಗಿ ಪರದಾಡ್ತಾ ಇದ್ದಾರೆ. ಹೊಟ್ಟೆ ತುಂಬಿಸಿಕೊಳ್ಳೋದಕ್ಕಾಗಿ ಬೇರೆಯವರಿಗೆ ಮಕ್ಕಳನ್ನ ಮಾರಾಟ ಮಾಡ್ತಿದ್ದಾರೆ ಅಂತ ಶರಣು ಸಲಗಾರ್ ಆರೋಪವನ್ನು ಮಾಡಿದ್ದಾರೆ. ಅಷ್ಟೇ ಅಲ್ಲದೆ, ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳು ಕೂಸುಗಳನ್ನ ಮಾರಾಟ ಮಾಡಿದ್ದು ನಿಮ್ಮ ಕಣ್ಣಿಗೆ ಬಿದ್ದಿಲ್ವಾ ಅಂತ ನಮಗೆ ಆಲೋಚನೆ ಆಗ್ತಾ ಇದೆ. ಇದು ನಮ್ಮ ಬಡತನ. ನಿಮಗೆ ಗೊತ್ತಿರಲಿ, ಬಡತನಕ್ಕಾಗಿ ನಮ್ಮ ಹೆಣ್ಣು ಮಕ್ಕಳು ವೇಶ್ಯಾವಾಟಿಕೆಗೆ ಇಳಿತಾ ಇರುವುದನ್ನ ಸಾಕ್ಷಿ ಸಮೇತವಾಗಿ ತೋರಿಸ್ತೀವಿ ನೋಡಿ ಅಂತ ಸವಾಲನ್ನ ಹಾಕಿದ್ದಾರೆ.